मोक्षमार्गस्य नेतारं भेत्तारं कर्मभूभृतां ज्ञातारं विश्वतत्त्वानां वन्दे तद्गुणलब्धये. ವಿಶ್ಲಕ್ಷಣ ಮಹಾಪರ್ವದ ನಿಮಿತ್ತವಾಗಿ ಇವತ್ತು ಉತ್ತಮ ತ್ಯಾಗ ಧರ್ಮದ ಚರ್ಚೆಯನ್ನು ಮಾಡೋದಿದೆ. ಉತ್ತಮ ತ್ಯಾಗ ಧರ್ಮದ ಸಂದರ್ಭದಲ್ಲಿ ಯಾವ ದಶಧರ್ಮಗಳ ಸ್ವರೂಪದ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಉತ್ತಮ ತ್ಯಾಗ ಧರ್ಮದ ಚರ್ಚೆಯನ್ನು ಇವತ್ತು ಮಾಡೋದಿದೆ. ಉತ್ತಮ ತ್ಯಾಗ ಧರ್ಮದ ಚರ್ಚೆ ಮಾಡೋದಿದೆ ಅಷ್ಟೇ ಇವತ್ತು. ಆದರೆ ದಾನ ಎಷ್ಟು ಪ್ರಕಾರದಿರುತ್ತೆ? 4 ಪ್ರಕಾರ, 4 ಪ್ರಕಾರದ ದಾನ ಇರುತ್ತೆ. ಯಾವುದ್ಯಾವುದು? ಔಷಧ ಶಾಸ್ತ್ರ ಅಭಯ ಆಹಾರ. 4 ಪ್ರಕಾರದ ಜ್ಞಾನ ಯಾವುದು? ಔಷಧ ಶಾಸ್ತ್ರ अभय आहार. आहार दान, औषध दान, अभय दान और ज्ञान दान. 4 ಪ್ರಕಾರದ ದಾನಗಳಿರುತ್ತೆ. इसे किसको देना? दान किसको देना? अभी दान और त्याग दोनों की चर्चा करेंगे अपन. तो ಮೊದಲು ದಾನದ ಚರ್ಚೆ ಮಾಡೋಣ, ಯಾಕಂದರೆ ನಾವೆಲ್ಲ ಸ್ವಾಧ್ಯಾಯಿ ಇದ್ದರೆ ನಾನು ದಾನದ ಚರ್ಚೆ ಮಾಡ್ತಿರ್ಲಿಲ್ಲ. ಇವತ್ತು ಮಾತ್ರ ತ್ಯಾಗದ ಚರ್ಚೆ ಮಾಡ್ತಿದ್ದೆ. ಆದರೆ ದಾನದ ಸ್ವರೂಪವನ್ನು ಕೂಡ ತಿಳಿಯೋ ಅವಶ್ಯಕ ಇದೆ ನಮಗೆ. ಹಾಗಾಗಿ ಮೊದಲು ದಾನದ ಚರ್ಚೆ ಮಾಡೋಣ. 4 ಪ್ರಕಾರದ ದಾನ ಇದೆಯಲ್ಲ, ಇದು ಯಾರಿಗೆ ಕೊಡೋದು? दान किसको देना? अभी सबको बहुत आश्चर्य होगा जब दान की चर्चा अपन सुनेंगे. दानದ ಚರ್ಚೆ जिनवानी लेनिದೆ. अभी जब मैं चर्चा करूँगा ना, तो बहुत जगह लोग आके ऐसे बोलते हैं कि आप ये सब बात मत किया करो, ಇದೆಲ್ಲ ಮಾತಾಡಬೇಡಿ ನೀವು. ಯಾಕೆ ಜನರಿಗೆ ದಾನ ಕೂಡ ಕೊಡೋಕ್ಕಾಗೋದಿಲ್ಲ. ಆಮೇಲೆ अब मैं क्या कर सकता हूँ? मैं अपने घर की बात तो बोलता नहीं. सब जिनवानी की बात है. जिस अनंत परमेष्ठी की अपन पूजा करते हैं, उनका उपदेश क्या है और उपदेश ಏನಿದೆ इस सुनने की तो भद्र परिणाम अपने में होना चाहिए ना. क्या जिस परमेष्ठी ಯಾವ ಅರ್ಹಂತರ ಪೂಜೆಯನ್ನು ನಾವು ಮಾಡ್ತಾ ಇದ್ದೇವೆ और उपदेश ಏನಿದೆ, अरहंत परमेष्ठी को तो हम सब मानते हैं, लेकिन अरहंत परमेष्ठी की कितना मानते हैं? ಮಹಾವೀರ ಸ್ವಾಮಿಯನ್ನು ನಾವೆಲ್ಲರೂ ಪೂಜೆ ಮಾಡ್ತೇವೆ. ಆದರೆ ಮಹಾವೀರ ಸ್ವಾಮಿ ಉಪದೇಶ ಏನಿದೆ ಅದನ್ನು ತಿಳಿಯೋ ಅವಶ್ಯಕ ಇದೆ. दान ಯಾರು ಕೊಡೋದು? 4 ಸಂಘ ಕೋ ದೀಜಿಯೇ. ದಾನ ಯಾರು ಕೊಡೋದು? 4 ಸಂಘಗಳಿಗೆ ಕೊಡೋದು. 4 ಸಂಘ ಯಾವುದು? सामान्य रूप से तो मुनि, आरिका, श्रावक, श्राविका, इसको 4 संघ बोलते हैं. मुनि, आरिका, श्रावक, श्राविका, ಇದಕ್ಕೆ ಸಂಘ ಅಂತ ಕರೀತಾರೆ. 4 ಸಂಘ. अब ಈ 4 ಸಂಘಗಳಿಗೆ ದಾನ ಕೊಡಬೇಕು. अब इन 4 संघ के अलावा दान नहीं दे सकते. तो कैसे बनेगा दान का स्वरूप? बोलते दान किस लिए दिया जाता है? दान ಯಾತಕ್ಕೋಸ್ಕರ ಕೊಡ್ತೇವೆ? ದಾನ ಕೊಡೋದ್ರ ಹಿಂದೆ ಪ್ರಯೋಜನ ಏನು, ಉದ್ದೇಶ ಏನು? ಸ್ವಲ್ಪ ವಿಚಾರ ಮಾಡೋದು. ಯಾವ ರೀತಿಯಿಂದ? ನಮ್ಮ ಬುದ್ಧಿಯಿಂದ ಅಲ್ಲ, ಜಿನ್ವಾನಿಯ ದೃಷ್ಟಿಯಿಂದ ವಿಚಾರ ಮಾಡೋದು. ದಾನ ನೀಡುವ ಹಿಂದೆ ಉದ್ದೇಶ ಏನಿದೆ? ಯಾಕೆ ಕೊಡ್ತೇವೆ ದಾನ? ರತ್ನಗಂಡ ಶಾವಕಾಚಾರವನ್ನು ಓದಿದ್ರೆ ನಮಗೆ ಗೊತ್ತಾಗುತ್ತೆ.
ದಾನ ನೀಡುವ ಹಿಂದೆ ಪ್ರಯೋಜನ ಧರ್ಮ ವೃದ್ಧಿ ಇದೆ. क्या है कारण? कारण ये है धर्म वृद्धि. किसके जीवन में? कि जिसको दान दे रहे हैं ना, उसके जीवन में धर्म की वृद्धि हो, इसलिए दान दिया जाता है. तो यदि धर्म की वृद्धि नहीं हो तो दान नहीं है. ಅರ್ಥ ಆಗ್ತಿದೆಯೇನು? ಧರ್ಮದ ವೃದ್ಧಿ ಆಗಲಿಲ್ಲ ಅಂದರೆ ಅದು ದಾನದ ಕೆಟಗರಿಗೆ ಸೇರೋದಿಲ್ಲ. ಯಾಕೆ ಸೇರೋದಿಲ್ಲ? ಅದರಿಂದ ಪಾಪ ಆಗ್ತಿದೆಯಲ್ಲ, ಧರ್ಮ ಆಗ್ತಾ ಇಲ್ಲ ಅಂದ್ರೆ ಏನಾಗ್ತಿದೆ? अभी बताने की आवश्यकता है क्या? यदि धर्म नहीं हो रहा तो पाप हो रहा. ಧರ್ಮ ಆಗ್ತಿಲ್ಲ ಅಂದ್ರೆ ಪಾಪ ಆಗ್ತಿದೆ. ಹಾಗಾದ್ರೆ ಅದು ದಾನದ ಶ್ರೇಣಿಗೆ ಹೋಗೋದಿಲ್ಲ. ಹಾಗಾಗಿ ಚಾರ ಸಂಘ, अब ಚಾರ ಸಂಘದಲ್ಲಿ ನಮಗೆಲ್ಲ ಈ ಪ್ರಶ್ನೆ ಆಗ್ತಾ ಇರಬೇಕು, ಶ್ರಾವಕ ಶ್ರಾವಿಕ तो ಜೈನ ಶ್ರಾವಕನ ಬಿಟ್ಟು ಇನ್ಯಾರಿಗೂ ದಾನ ಕೊಡೋದಿಲ್ವೇನೋ? जैन श्रावक श्राविका को छोड़ के किसी को दान नहीं दिया जा सकता, बिल्कुल नहीं दिया जा सकता. लेकिन श्रावक कौन, श्राविका कौन, ಇದನ್ನು ತಿಳಿಬೇಕಲ್ಲ. ಜನ್ಮ से तो कोई श्रावक होता नहीं. ಜನ್ಮದಿಂದ ಶ್ರಾವಕ ಶ್ರಾವಿಕ ಆಗೋದಿಲ್ಲ, ಕುಲದಿಂದ ಶ್ರಾವಕ ಶ್ರಾವಿಕ ಆಗೋದಿಲ್ಲ. ಕುಲಂ ಜಾತಿ ಬಲಂ ನಾವೆಲ್ಲ ಚರ್ಚೆ ಮಾಡ್ಕೊಂಡಿದ್ದೇವೆ. उत्तम मार्दव धर्मದಲ್ಲಿ ये कुल मद जाति मद ये सब मद है, अहंकार है इधर, इसमें क्या दम है? ಶ್ರಾವಕ ಜನ್ಮದಿಂದ ಆಗೋದಿಲ್ಲ, ಯಾ ಶ್ರಾವಿಕ ಅವನ ಆಚರಣೆಯಿಂದ ಅವನ ಭಾವನೆಯಿಂದ ಶ್ರಾವಕ ಶ್ರಾವಿಕ ಆಗ್ತಾನೆ. तो ये तो कोई भी हो सकता है, अजैन भी श्रावक श्राविका हो सकती है. अजैन व्यक्ति श्रावक ಆಗ್ಲಿಕ್ಕೆ ಸಾಧ್ಯ ಇಲ್ವೇನೋ? अब पढ़ो प्रतिमान योग, कितनी कहानी आती है. कौन सा चांडाल था और उसने ऐसे ऐसे व्रत लिया, तो चांडाला ಕೂಡ ಶ್ರಾವಕ ಆಗ್ತಾನೆ, सम्यक दृष्टि ಆಗ್ತಾನೆ. तिरंज में कौन सी जाति कौन सा कुल चलता है बोलो? तिरंज गति ಇದೆಯಲ್ಲ, ಅದರಲ್ಲಿ ಯಾವ ಕುಲ ಇದೆ, ಯಾವ ಜಾತಿ ಇದೆ? महावीर स्वामी को सम्यक दर्शन कब हुआ था? शेर के पर्याय, सिंहನ पर्यायದಲ್ಲಿ. तो कौन सा जैन कुल में जन्म होगा? सिंह शेर. ಸಿಂಹ पर्याय सम्यक दर्शन ಆಯ್ತಲ್ಲ. तो ಆ ಸಿಂಹ ಯಾವ ಕುಲದಲ್ಲಿ ಜನ್ಮ ಪಡೆದಿತ್ತು? जैन कुलದಲ್ಲಿ. कुल कहाँ होता है तिरंज गति में? नरक गति में ಯಾವ ಕುಲ ಇದೆ, ಯಾವ ಜಾತಿ ಇದೆ? जाति से श्रावक श्राविका नहीं होते, ठीक है ना? तो ಚಾರ ಸಂಘಕ್ಕೂ ದಾನ, ಯಾ 4 ಸಂಘಗಳಿಗೆ ದಾನ ಕೊಡೋದಿದೆ. ಯಾಕೆ ಕೊಡೋದಿದೆ? ಧರ್ಮದ ವೃದ್ಧಿಗೋಸ್ಕರ. ಶ್ರಾವಕ ಶ್ರಾವಿಕ ಜೀವನದಲ್ಲಿ ಯಾವುದಾದ್ರೂ ಕಠಿಣ ಸಂದರ್ಭಗಳಿದೆ, ಅವನ ಜೀವನದಲ್ಲಿ ಧರ್ಮ ವೃದ್ಧಿ ಆಗಲಿ ಅನ್ನೋ ಕಾರಣದಿಂದ ದಾನ ಕೊಡ್ತಾರೆ. मुनि आरिका मुख्य रूप से तो आहार दान और औषध दान मुनि आरिका के लिए. तो 4 ಪ್ರಕಾರದ ದಾನಗಳಿದೆಯಲ್ಲ, ಆಹಾರ ದಾನ, ಔಷಧ ದಾನ, ಅಭಯ ದಾನ, ಜ್ಞಾನ ದಾನ. ಇದರಲ್ಲಿ ಯಾವ ದಾನವನ್ನು ನಾವು ಜಾಸ್ತಿ ಮಾಡ್ತೀವಿ? कौन सा दान अपन ज़्यादा करते? आहार दान ज़्यादा करते, अभय दान ज़्यादा करते, शास्त्र दान ज़्यादा करते, या औषध दान? ಯಾವುದನ್ನು ಜಾಸ್ತಿ ಮಾಡ್ತೀವಿ? ಏನಿದೆ ನಮ್ಮ ಉತ್ತರ? कौन सा दान ज़्यादा करते? बोलो बोलो, बोलेंगे नहीं तो कैसा चलेगा? आहार दान, आहार दान ज़्यादा करते हैं. विचार करो और विचार करो. 4 ಪ್ರಕಾರದ ದಾನದಲ್ಲಿ ಯಾವುದನ್ನ ಜಾಸ್ತಿ ಮಾಡ್ತೇವೆ? ನಾವು ಧನದಾನ ಜಾಸ್ತಿ ಮಾಡ್ತೇವೆ. ಆದರೆ 4 ದಾನಗಳಲ್ಲಿ ಧನದಾನ ಅನ್ನೋ ದಾನ ಇಲ್ಲ, ಅದರ ಹೆಸರಿಲ್ಲ. ಶಾಸ್ತ್ರದಾನ करते हैं. ಶಾಸ್ತ್ರದಾನ ಇಲ್ಲಿ ಹೇಳಲಿಕ್ಕೋಸ್ಕರ ಇದೆ, ನಿಜವಾಗಿ ಜ್ಞಾನದಾನ. तो शास्त्रदान, दान दान, ज्ञान दान सब एक बात.
ಶಾಸ್ತ್ರದಾನ ಮಾಡ್ತೇವೆ. ನಾವು ದಾನದ ಸ್ವರೂಪವನ್ನು ಏನು ತಿಳ್ಕೊಂಡಿದ್ದೇವೆ ಅದು ಇದಕ್ಕೆ ವಿರುದ್ಧ ಇದೆ. ಯಾಕಂದ್ರೆ ದಾನ ಯಾವುದನ್ನು ಮಾಡ್ತೇವೆ ಅದರಲ್ಲಿ ದ್ರವ್ಯ ಯಾವುದಿದೆ, 4 ದ್ರವ್ಯಗಳಿದೆ: ಆಹಾರ, ಔಷಧಿ, ಅಭಯ ಮತ್ತು ಈ ದಾನಗಳ ಸ್ವರೂಪ ಯಾಕೆ ಹೇಳ್ತಾ ಇದ್ದಾರೆ? ಇಲ್ಲಿ अन्य विषयಗಳ ಅವಶ್ಯಕತೆ ಇಲ್ಲ, ಧರ್ಮ ವೃದ್ಧಿಗೋಸ್ಕರ ಇದು ಅವಶ್ಯಕ ಇದೆ. तो ऐसा नहीं है कि धन दान दान नहीं है, लेकिन जब मैं धन का दान देता हूं तो किस कैटेगरी में जाएगा ये भी तो अपने को सोचना पड़ेगा, तब देना. जैसे अपन ನಾವು ದಾನ ಮಾಡ್ತೇವೆ, त्याग ಮಾಡಿದ ಮೇಲಂತೂ ನಾವು ಅದರ ಬಗ್ಗೆ ವಿಚಾರ ಮಾಡೋದಿಲ್ಲ. और यदि विचार किया तो त्याग नहीं किया, लेकिन दान देने के बाद तो विचार करना पड़ेगा. ನಾವು ದಾನ ಕೊಟ್ಟ ಮೇಲೆ ವಿಚಾರ ಮಾಡಬೇಕು ಮಾಡಬಾರ್ದು, बिल्कुल विचार करना पड़ेगा. दान किस लिए दिया, अब वो काम हुआ कि नहीं हुआ ये कौन देखेगा? जिसने दान दिया उसकी जिम्मेदारी है, अपने को लगती जिम्मेदारी. ಯಾರು ದಾನವನ್ನ ನೀಡಿದಾನೆ ಆ ವ್ಯಕ್ತಿಯ ಜವಾಬ್ದಾರಿ ಇದೆ ಆ ದ್ರವ್ಯದ ಸದುಪಯೋಗ ಆಗ್ತಾ ಇದೆಯೋ ಆಗ್ತಾ ಇಲ್ವೋ ಇದನ್ನು ನೋಡೋರು ಯಾರು? अपने को लगता है दान दे दिया तो बस खत्म हो गया, अब अपने को क्या करना है, ಈ ಕೈ ಕೊಟ್ಟಿದ್ದು ಈ ಕೈ ಗೊತ್ತಾಗಬಾರ್ದು. ಓ ठीक है बात, ಆದರೆ ಜವಾಬ್ದಾರಿ ಯಾರ್ದು? अब ನಾನು ದಾನ ಕೊಟ್ಟಿದ್ದೇನೆ, ಅದು ಯಾವುದೋ अधर्म का उपयोग आगता है, बोलो अधर्म के लिए उपयोग हुआ तो उस पाप का जिम्मेदार कौन होगा? ಖಂಡಿತ. अब वही तो कह रहा हूं मैं, ಯಾವುದಕ್ಕೋಸ್ಕರ ನಾನು ದಾನ ಕೊಟ್ಟಿದ್ದೇನೆ ಅದೇ ಕೆಲಸ ಆಗಬೇಕು. ಅದರ ಜೊತೆಗೆ ಅದು ಆಗ್ತಾ ಇದೆಯೋ ಆಗ್ತಾ ಇಲ್ವೋ ಅನ್ನೋದನ್ನ ನೋಡೋ ಜವಾಬ್ದಾರಿ ಕೂಡ ನಮ್ದೇ. तत्वर सूत्रದಲ್ಲಿ विधि दात्री पात्री विशेष तद विशेष दान की विधि है. अब ಅದೆಲ್ಲ ಚರ್ಚೆ ಮಾಡಕ್ಕೆ ಆಗೋದಿಲ್ಲ ನಾನು ಅರ್ಧ ಗಂಟೆಯಲ್ಲಿ. ದಾನದ ವಿಧಿ ಇದೆ, ದಾನದ ಪಾತ್ರ ಯಾರು, ದಾನದ ದಾತೃ ಯಾರು, ಎಲ್ಲ ದಾತ ವಿಶೇಷತೆಗಳಿದೆ. ದಾನ ಪಡೆಯುವನಲ್ಲೂ ಕೂಡ ಕೆಲವು ವಿಶೇಷತೆಗಳಿರಬೇಕು, ದಾನ ಕೊಡುವವನಲ್ಲೂ ಕೂಡ ಕೆಲವು ವಿಶೇಷತೆಗಳಿರಬೇಕು. ಇಲ್ಲಾಂದ್ರೆ ಅಧರ್ಮದ ಪೋಷಣೆ ಆಗುತ್ತೆ. ಕೃತ ಕಾರಿತ ಅನುಮೋದನ 3 ಪ್ರಕಾರದಿಂದ ಪಾಪ ಆಗುತ್ತಲ್ಲ, अनुमोदना कृत कारित तीनों पाप लगता है दान में यदि अधर्म के लिए उपयोग हुआ तो. ಏನು ಹೇಳ್ತಿದ್ದಾರೆ? ಅದನ್ನೇ ಹೇಳ್ತಾ ಇದ್ದೀನಲ್ಲ, ಅದರಿಂದ ಏನಾಗುತ್ತೆ? ನಾನಂತೂ ದಾನ ಕೊಟ್ಬಿಟ್ಟಿದ್ದೇನೆ, ಇನ್ನು ಅವ್ರು ಏನು ಮಾಡೋದು ಅದು ಅವ್ರಿಗೆ ಬಿಟ್ಟಿದ್ದು. दान किसने दिया? यदि ನಾನು ಕೊಡದೆ ಹೋಗಿದ್ದಿದ್ರೆ ಅವನು अधर्म ಮಾಡ್ತಾ ಇರಲಿಲ್ಲ. अब मंदिर में पंखा लगाने के लिए किसी ने दान दिया और ट्रस्टी ने क्या किया, अपने घर में जाकर लगा दिया. अब बोलो इसका पाप किसको लगेगा? ಇದು ಚಿಕ್ಕ ಚಿಕ್ಕ ವಿಷಯ ಹೇಳ್ತಿದ್ದೀನಿ ನಾನು, ದೊಡ್ಡ बड़ी बड़ी बातें तो यहाँ नहीं हो सकती. उसको तो वो अपना जाने ना, जो पाप कर रहा है वो अपना जाने. अभी तो अपन दान की चर्चा कर रहे हैं ना, तो जो दान दे रहे हैं वो अपना जाने पहले. ठीक बात है ना? यार पाप ಮಾಡ್ತಾ ಇದ್ದಾನೆ ಅವನ ಪುಣ್ಯ ಪಾಪ ಅವನ ಜೊತೆಗೆ ಹೋಗುತ್ತೆ. लेकिन उसके लिए कृत कारित अनुमोदना रूप से किसने कौन निमित्त बना? मैं ही तो निमित्त बना कि नहीं बना? बिल्कुल बना. तो ಶಾಸ್ತ್ರದ ಉಲ್ಲೇಖ ಏನಿದೆ, ದಾನ ಮಾಡಿರುವಂತಹ ವ್ಯಕ್ತಿ ಆ ದ್ರವ್ಯದ ಸದುಪಯೋಗದ ಒಂದು ವಿಚಾರವನ್ನು ಕೂಡ ಅವನೇ ನೋಡ್ಕೋಬೇಕಾಗುತ್ತೆ. ಅದು ಯಾರಿಗೆ ಕೊಟ್ಟರು?
ಇದು ವಿಷय है। अब दान की चर्चा बहुत हो सकती है, लेकिन अभी त्याग की चर्चा भी करनी है। तो ಇದು ವಿಶೇಷ ಇದೆ, ಇದರಲ್ಲಿ ದಾತ ಪಾತ್ರ ಅನೇಕ ವಿಶೇಷತೆಗಳಿದೆ है ना। ಆಹಾರ ದಾನ, ಔಷಧ ದಾನ और ಅಭಯ ದಾನ। ಅಭಯ ದಾನ ಅಂದ್ರೆ ಏನು? ಆಹಾರ ಔಷಧಿ ಗೊತ್ತಿದೆ। अभय दान ಅಂದ್ರೆ ಏನು? अभय दान माने जीव की रक्षा करना। जीव की रक्षा करना कैसे? अभी संयम धर्मದಲ್ಲಿ ಚರ್ಚೆ ಮಾಡ್ತಿದ್ವಲ್ಲ, ಪಂಚ ಸ್ಥಾವರ ಜೀವ ಮತ್ತು ತ್ರಸ ಜೀವ, ಅವುಗಳ ರಕ್ಷಣೆ ಮಾಡೋದು ಕೂಡ ಅಭಯ ದಾನ ಇದೆ। और वैसे 2 ಇಂದ್ರಿ 3 ಇಂದ್ರಿ ಮನೆಯಲ್ಲಿ ಏನೋ ಕಾಳುಗಳು ಧಾನ್ಯಗಳು ನೆಟ್ಟಿಗೆ ಮಾಡ್ತಾ ಇದ್ದೀವಿ, ಶೋಧಿಸ್ತಾ ಇದ್ದೀವಿ, ಅದರಲ್ಲಿ 2 ಇಂದ್ರಿ 3 ಇಂದ್ರಿ ಜೀವಿಗಳಿದ್ರೆ ಏನು ಮಾಡೋದು? ತೆಗೆದು बिसाक क्या करना? ये सब अभय दान में आता है। झाड़ू लगा रहे और इतनी चींटियां वो सब मर रहे, तो अभय दान कहाँ हुआ? ये तो श्रावक का कर्तव्य है। अभय दान दान तो श्रावक करते हैं, मुनि नहीं करते। वो अलग चीज है ना, ಅದು ಬೇರೆ ಚರ್ಚೆ ಇದೆ। ಆದರೆ ಅಂತರಂಗದಲ್ಲಿ ಕರುಣೆ ಅಂತೂ ಇರಲೇಬೇಕು, ಕರುಣೆಯಿಂದನೇ ಎಲ್ಲ ಆಗುತ್ತೆ। ಅಭಯ ದಾನ ಕರುಣೆ ಇಲ್ಲದೆ ಆಗೋದೇ ಇಲ್ಲ। ಅನುಗ್ರಹಾರ್ಥಂ ಸ್ವಸ್ಯಾತಿ ಸರ್ವೋ ದಾನ। ಅನುಗ್ರಹ ಅಂದರೆ ಉಪಕಾರ, ಬೇರೆ ಜೀವಿಯ ಬಗ್ಗೆ ಕರುಣಾ ಉಪಕಾರ ಭಾವ ಬಂದಾಗಲೇ ದಾನ ಆಗ್ಲಿಕ್ಕೆ ಸಾಧ್ಯ ಇದೆ। ಅದು ಅಭಯದಾನ ಇದೆ। ಪಂಚೇಂದ್ರಿಯ ಜೀವಿಗಳ ಜೀವ ಉಳಿಸೋದು ಅದು ಕೂಡ ಅಭಯದಾನ ಇದೆ, ಅದಕ್ಕೆ ಅಭಯದಾನ ಅಂತ। ಇನ್ನು ಜ್ಞಾನದಾನ ಶಾಸ್ತ್ರದಾನ ಅಂತ ನಮಗೆ ಗೊತ್ತಿದೆ। अब 4 ದಾನಗಳಲ್ಲಿ ಶ್ರೇಷ್ಠ ದಾನ ಯಾವುದು? ವಿಚಾರ ಕರು। 4 ದಾನಗಳಲ್ಲಿ ಶ್ರೇಷ್ಠ ದಾನ ಯಾವುದು? आहार दान। और कोई बोलेंगे? अभय दान। और अब चारों ही बोल दो। आहार दान। तो आहार दान, अब आहार दान ಒಂದು ಸಲ ನಾನು ಯಾರಿಗೋ ಆಹಾರವನ್ನು ಕೊಟ್ಟೆ, तो अब कितने दिन के लिए भूख नहीं लगेगा उसको? ಒಂದ್ಸಲಿ ನಾನು ಆಹಾರ ಕೊಟ್ಟೆ, ಇವತ್ತು ಆಹಾರ ದಾನ ಮಾಡಿದೆ, तो ಆ ವ್ಯಕ್ತಿಗೆ ಇನ್ನು ಎಷ್ಟು ದಿನ ಹಸಿ ಹೋಗೋದಿಲ್ಲ। क्या बात करते हो, अभी 2-3 घंटा जाने दो तो भूख लग जाएगा। तो आहार दान ಗರಿಷ್ಠ 1 ದಿನಕ್ಕೋಸ್ಕರ ಅವನ ಜೀವನದಲ್ಲಿ ಒಂದು ಸ್ವಲ್ಪ ಶಾಂತಿಯನ್ನು ನೆಮ್ಮದಿಯನ್ನು ತರಲಿಕ್ಕೆ ಸಾಧ್ಯ ಇದೆ। ये आहार दान हुआ। अब औषध दान, ಔಷಧಿ ದಾನ ಎಷ್ಟು ದಿನಕ್ಕೋಸ್ಕರ? ಯಾವುದೋ ರೋಗ ಆಯಿತು, तो ರೋಗಕ್ಕೋಸ್ಕರ ಉಪಚಾರಕ್ಕೋಸ್ಕರ ಶ್ರಾವಕನಿಗೋ ಮುನಿಗೋ ಉಪಚಾರ ಮಾಡಿದ್ವಿ, तो ಎಲ್ಲಿಗೋಸ್ಕರ? ಎಲ್ಲಿವರೆಗೆ ಇನ್ನೊಂದು ರೋಗ ಬರೋದಿಲ್ಲ ಅಲ್ಲಿವರೆಗೆ। जब तक और कोई रोग नहीं होता तब तक के लिए औषध दान से भी उसके जीवन में धर्म की वृद्धि होती है। अब वो अभय दान जीव रक्षणे ಮಾಡಿದ್ವಿ, ಅಭಯ ದಾನ ಎಷ್ಟು ದಿನಕ್ಕೋಸ್ಕರ? ಜೀವ ರಕ್ಷಣೆ ಮಾಡಿದ್ವಿ ಈ ಭವ ಕನಿಷ್ಠ ಆಯು ಕರ್ಮ ನಾಶ ಆದರೆ, ರಾತ್ರಿ ಸ್ವಾಧ್ಯಾಯದಲ್ಲಿ ನಮ್ಮ ಚರ್ಚೆ ನಡೀತಿದೆಯಲ್ಲ, ಆಯು ಕರ್ಮ ನಷ್ಟ ಆಗೋ ತನಕ ಅವನಿಗೆ ಯಾವುದೇ ಆಕುಲತೆಗಳಿಲ್ಲದೆ धर्म ಮಾಡುವಷ್ಟು धर्म की वृद्धि हो सकती है अभय दान से। बोले ज्ञान दान ಎಷ್ಟು ದಿನ ನಡೆಯುತ್ತೆ? ज्ञान दान तो अगले भाव में भी जा सकता है। अभी जो ज्ञान मिला, अब बोलो पूर्व संस्कार के बिना कहाँ ज्ञान मिल सकता है? ಎಲ್ಲರಿಗೂ ತಮ್ಮ ತಮ್ಮ ಜೀವನದಲ್ಲಿ ಅನುಭವಕ್ಕೆ ಬಂದಿರಬಹುದು, ಪ್ರತಿದಿನ ಅನುಭವಕ್ಕೆ ಬರುತ್ತೆ, ನನಗಂತೂ ಅನುಭವಕ್ಕೆ ಬರುತ್ತೆ। पूर्व संस्कार के बिना कुछ समझ में नहीं आता। शास्त्र पढ़ रहे फिर भी समझ में नहीं आ रहा, और कोई व्यक्ति एक बार पढ़ लिया और उसको समझ में आ गया।
कहाँ से आया ज्ञान? ज्ञान शास्त्र से नहीं होता, उपदेश से ज्ञान नहीं मिलता। ज्ञान ಅಂತೂ ಭವಾಂತರಗಳಿಗೆ ಕೆಲಸ ಮಾಡುತ್ತೆ. ಯಾವ ಬಹುದಿನ್ನು ಆ ತಿರ್ಯಂಚ ಭವದಲ್ಲಿ ಮಾರೀಚಿ ಉಪದೇಶ ಕೇಳಿರೋದು ಮುಂದಿನ 10 ಭವಗಳವರೆಗೆ ಕೆಲಸ ಮಾಡ್ತಾ ಇದೆ. सम्यक दर्शन तो छूटता नहीं ना, तो सम्यक दर्शन नहीं छूटता, इसका मतलब क्या हुआ? ಯಾವ ಜ್ಞಾನ ಪ್ರಾಪ್ತಿ ಆಗಿತ್ತು ಆ ಹಿಂದಿನ ಭವದ ಜ್ಞಾನ ಮುಂದಿನ ಭವಕ್ಕೆ ಬಂತು. ಅರ್ಥ ಆಗ್ತಿದೆ? सम्यक ದೃಷ್ಟಿಗೆ ಯಾವ ಕ್ಷಾಯಿಕ सम्यक ದೃಷ್ಟಿ ಇದ್ದಾನೆ, ಕನಿಷ್ಠ ಕ್ಷಾಯಿಕ सम्यक ದೃಷ್ಟಿ, ಅವನ सम्यकತ್ವ ಅಂತೂ ಮುಂದಿನ ಭವಕ್ಕೂ ಹೋಗ್ತಾ ಇದೆಯಲ್ಲ. ಔಪಚಾಮಿಕ सम्यक ದೃಷ್ಟಿ ಜ್ಞಾನ ಕೂಡ ಹೋಗುತ್ತೆ, ಆದರೆ सम्यक ದೃಷ್ಟಿ ಕ್ಷಾಯಿಕದಂತೂ ನಿಯಮದಿಂದ ಹೋಗ್ತಾ ಇದೆ. ಏನ ನಿಯಮದಿಂದ ಇನ್ನೊಂದು ಭವಕ್ಕೆ ಆ ಜ್ಞಾನ ಹೋಗುತ್ತಿದೆ. ಹಾಗಾದರೆ ಜ್ಞಾನದಾನ ಈ ಭವಕ್ಕೆ ಮಾತ್ರ ಅಲ್ಲ, ಒಂದೆರಡು ದಿನಕ್ಕೆ ಮಾತ್ರ ಅಲ್ಲ, ಮುಂದಿನ ಅನೇಕ ಭವಗಳವರೆಗೆ ಅದು ಆ ಜೀವಿಯ ಧರ್ಮ ವೃದ್ಧಿಗೋಸ್ಕರ ಕಾರಣ ಆಗುತ್ತೆ. ಅಧಿಕ ಜ್ಞಾನ ಅಧಿಕ ದಾನ ಯಾವುದನ್ನು ಮಾಡಬೇಕಿದೆ? ನಾವು ನಿಜವಾಗ್ಲೂ ಜ್ಞಾನದಾನವನ್ನೇ ಮಾಡಬೇಕಿದೆ. इसलिए नहीं कह रहा हूं कि मैं प्रवचन कर रहा हूं, ये जिनवानी की बात है, क्योंकि ಯಾವ ಜ್ಞಾನದಾನ ಇದೆ ಆ ಜ್ಞಾನದಾನ ಭವಾಂತರಗಳವರೆಗೆ ಬರುತ್ತೆ. लेकिन यदि ये नहीं समझते तो क्या होता है, जहां जिस नगर में एक मंदिर है वहां दूसरा बन रहा है, अब दूसरा बन गया तो तीसरा बन रहा है, तीसरा बन गया तो चौथा और बन रहा है. बोलो क्यों बन रहा है? क्योंकि ज्ञान दान की जो महत्वता है वो पता ही नहीं अपने को. ಅರ್ಥ ಆಗ್ತಿದೆ? ಜ್ಞಾನದಾನಕ್ಕೆ ಮಹತ್ವವನ್ನು ಕೊಡೋದನ್ನ ನಾವು ಕಲಿಬೇಕಿದೆ. ಈ ಕ್ಯೂ ಹುವಾ? अब बोलो ಇಷ್ಟು ದೊಡ್ಡ ಮೈಸೂರು ನಗರ ಇದೆ, ಇಲ್ಲಿ ಇಷ್ಟೊಂದು ಜನ ನಾವೆಲ್ಲ ಇದ್ದೇವೆ, ಜಿನ ಮಂದಿರ ಕೂಡ ಇದೆ, ಆದರೂ ಜಿನವಾಣಿ ಚರ್ಚೆ, ಉಪದೇಶ, ಜಿನೇಂದ್ರ ಭಗವಂತನ ಸ್ವರೂಪ ಇದೆಲ್ಲ ಬಹುತೇಕ ಜನರಿಗೆ ಗೊತ್ತಿಲ್ಲ. 90% ಜನರಿಗೆ ಗೊತ್ತಿಲ್ಲ. ಏನ ಯಾಕೆ ಗೊತ್ತಿಲ್ಲ? ಅಪ್ಪ 99 बोलते हो, ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ವಿಚಾರ ಮಾಡೋದು, ಎಷ್ಟು ಜನ ಇದ್ದೀವಿ ನಾವು? ಯಾಕೆ ಬರ್ತಾ ಇಲ್ಲ? ಯಾಕೆ ಗೊತ್ತಾಗ್ತಾ ಇಲ್ಲ? ನಾವು ಬೇರೆ ದಾನಗಳಿಗಂತೂ ಮಹತ್ವ ಕೊಟ್ವಿ, ಆದರೆ ಜ್ಞಾನದಾನಕ್ಕೆ ಮಹತ್ವನೇ ಕೊಡಲಿಲ್ಲ. बोलो ये सच बात है कि नहीं है? बिल्कुल सच बात है. कितना अपन ज्ञान अरहंत परमेश्वर के प्रतिमा का तो स्थापन करते हैं, लेकिन उन्होंने जो उपदेश दिया उसका प्रचार कितना करते हैं? अब उसका प्रचार नहीं करेंगे तो ज्ञान बटेगा कैसे? ಯಾವ ಜೀವಿಯ ಜೀವನದಲ್ಲಿ ಆಕುಲಿತ ವ್ಯಾಕುಲಿತ ದುಃಖ ಆಗ್ತಾ ಇದೆಯಲ್ಲ, ಅವನಿಗೆ ಆಹಾರ ಔಷಧಿ ಕೊಟ್ಟರೆ ಸ್ವಲ್ಪ ಸಮಯಕ್ಕೆ ಶಾಂತ ಆಗುತ್ತಾನೆ, ಆದರೆ ಜ್ಞಾನ ಸಿಕ್ಕರೆ ಅನಂತ ಕಾಲದವರೆಗೆ ಸಮಾಧಾನವಾಗಿರ್ತಾನೆ. कुछ किसी की जरूरत नहीं पड़ेगी उसको. ज्ञान समान न आन जगत में सुख को कारण, यह परमामृत जन्म जरामृत रोग निवारण. ज्ञान समान न आन जगत में सुख को कारण, कोई और सुख का कारण ही नहीं है ज्ञान के सिवाय. अन्य ಯಾವುದೂ ಸುಖಕ್ಕೆ ಕಾರಣ ಇಲ್ಲ. परम ಸುಖಕ್ಕೆ ಕಾರಣ ज्ञान मात्र ಇದೆ. अब इसी ज्ञान से त्याग धर्म प्रकट होने वाला है. नाणम पचक खाणम अभी चर्चा करेंगे थोड़ी. ज्ञान परम ಸುಖಕ್ಕೆ ಕಾರಣ ಇದೆ. ಅವು ಅದರ ಬಗ್ಗೆ ನಮಗೆ ಯೋಚನೆನೇ ಬರೋದಿಲ್ಲ. ಈ ಅತ್ಯಂತ ಮಹತ್ವಪೂರ್ಣವಾದ ದಾನವನ್ನ ಯಾರು ಮಾಡ್ತಾರೆ ಗೊತ್ತಿದೆ? सबसे पहले तो अनंत परमेष्टि करते हैं. दिव्य ध्वनि के आधार से ಸಮೋಷರಣದಲ್ಲಿ ದಿವ್ಯ ಉಪದೇಶದ ಮೂಲಕ ಜ್ಞಾನದಾನ ಮಾಡ್ತಿದ್ದಾರೆ. ಅದಾದಮೇಲೆ
12 अंग में अर्थ रूप की रचना गणधर भगवान करते हैं, उन्होंने ज्ञान दान किया। अब उसके बाद कौन करता है? आचार्य भगवान। ಆಚಾರ್ಯರ ಹತ್ರ ಏನಿದೆ, ಯಾವ ಪರಿಗ್ರಹನೂ ಇಲ್ಲ, ಆದರೆ ಎಲ್ಲಕ್ಕಿಂತ ದೊಡ್ಡ ದಾನವನ್ನ ಮಾಡ್ತಿದ್ದಾರೆ, ಅದು ಜ್ಞಾನದಾನ ಇದೆ. मैंने एक दिन के लिए आचार्य को आहार दिया और आचार्य ने क्या किया? आचार्य भगवान ने भव भव के लिए जन्म जन्मಗಳವರೆಗೆ ಕೆಲಸಕ್ಕೆ ಬರುವಂತಹ ಉಪದೇಶ ಕೊಟ್ಟರು. अब दोनों में कोई कंपैरिजन हो सकता है? ಎರಡರಲ್ಲಿ ಏನಾದರೂ कंपैरिजन ಆಗಲಿಕ್ಕೆ ಸಾಧ್ಯ ಇದೆಯೇನು? मुनि महाराज को मैंने एक दिन के लिए आहार दिया और उपदेश कितने दिन के लिए दिया? उपदेश ಅಂತೂ जन्म जन्मांतरಗಳವರೆಗೆ ಕೆಲಸಕ್ಕೆ ಬರೋದಿದೆ. अब दोनों में क्या कंपैरिजन करेंगे अपन? तो ನಾನು ಹೇಳ್ತಾ ಇರೋದು ಆಹಾರ ಔಷಧಿ ಅಭಯ ಮಾಡಬಾರ್ದು ಅಂತಲ್ಲ, ये करना चाहिए, लेकिन इससे ज्यादा ज्ञान दान करना चाहिए. अब देखो ಅತ್ತಿಮಬ್ಬೆ ಆಗದೆ ಹೋಗಿದ್ದಿದ್ರೆ ಯಾರಿಗಾದ್ರೂ ಇಮ್ಯಾಜಿನೇಷನ್ ಇದೆ ಎಷ್ಟು ಗ್ರಂಥಗಳು ನಾಶ ಆಗ್ತಿತ್ತು. तो ಅತ್ತಿಮಬ್ಬೆ ಅಂತಹ ಎಷ್ಟು ಮಹಿಳೆಯರಾಗಿದ್ದಾರೆ, ಎಷ್ಟು ಶ್ರಾವಕರಾಗಿದ್ದಾರೆ. अब एक वो थे ना खारवेल राजा, उसकी रानी थी सिंधुला रानी. उसके वजह से जो अपन प्रथमान्योग कर्णान्योग चरणान्योग द्रव्यान्योग पढ़ते हैं ना, उसका मूल कारण वो सिंधुला रानी थी. अपन कहाँ जानते? यदि उसके मन में ये बात नहीं आती ना, आप सोचो षटकंडागम की रचना होती या नहीं होती ये पता नहीं अपने को, और षटकंडागम की रचना नहीं होती तो उसके बाद 84 पाउड जो कुंद कुंद स्वामी ने लिखे वो भी नहीं लिखे जाते. ಈ ಜಿನ್ವಾಣಿ ರಚನೆಯ ಹಿಂದೆ ಆ ಮಹಿಳೆ ಕೆಲಸ ಮಾಡ್ತಿದ್ಲು. ಯಾಕಂದ್ರೆ ಮೊದಲನೇ ಬಾರಿಗೆ ಈ ಸಂಪೂರ್ಣ ಜಿನಾಗಮವನ್ನ ಸಂಗ್ರಹಿಸಿಡುವಂತಹ ಕಾರ್ಯವನ್ನ ಮಾಡಲಿಕ್ಕೆ ಮೊದಲ ಪ್ರೇರಣೆಯನ್ನ ಸಿಂಧುಲಾ ರಾಣಿ ಕೊಡ್ತಾಳೆ. जब खारवेल राजा एक प्रतिमा थी, कलिंग जिन प्रतिमा बोलते हैं, तो कलिंग जिन प्रतिमेयನ್ನ नंद राजा इद्द, ಅವನು अभी बात करते हैं दादाजी थोड़ा है ना, अभी चर्चा करके बात करते हैं. तो ಯಾವ ಆ ಕಲಿಂಗ ಜಿನ ಪ್ರತಿಮೆ ಇತ್ತು ಅದನ್ನ ನಂದ ರಾಜ ತಗೊಂಡು ಹೋಗಿದ್ದ ಮಗಧ ದೇಶಕ್ಕೆ. तो अभी चर्चा करते हैं थोड़ी सी है ना, एक थोड़ी चर्चा करते हैं फिर बात करते हैं. तो मगध देशಕ್ಕೆ ತಗೊಂಡು ಹೋಗಿದ್ದ नंद राजा कलिंग जिन प्रतिमा, बहुत हिस्टोरिकल प्रतिमा है ये, सब जानते हैं. किसी अजैन हिस्ट्री वाले को भी पूछेंगे तो बता देंगे. तो ಆ ಕಲಿಂಗ ಜಿನ ಪ್ರತಿಮೆಯನ್ನ ಯುದ್ಧ ಮಾಡಿ ವಾಪಸ್ ತಗೊಂಡ್ಬರ್ತಾನೆ. ಯುದ್ಧದಲ್ಲಿ ಕೂಡ ಹಿಂಸೆ ಮಾಡೋದಿಲ್ಲ ಅವನು. तो वापस तಗೊಂಡ್ಬರ್ತಾನೆ. तो रानी ಹೇಳ್ತಾರೆ प्रतिमा जी को तो वापस ले आए, लेकिन ये प्रतिमा का उपदेश क्या है ये कौन बताएगा? तो खारवेಲ್ ರಾಜ ಏನು ಮಾಡ್ತಾನೆ, ಒಂದು ದೊಡ್ಡ ಸಭೆಯನ್ನು ಕರೀತಾನೆ, ಸಾವಿರಾರು ಸ್ವರ್ಣ ಮುದ್ರೆಗಳನ್ನು ವ್ಯಯ ಮಾಡಿ. तो ಅಲ್ಲಿಂದ 4 ಭಾಗಗಳಾಗಿ ಜಿನವಾಣಿ ವಿಭಾಜಿತವಾಗುತ್ತೆ. ಅದಾದ್ಮೇಲೆ ಮುಂದೆ ಹೋಗಿ ಕೃಷ್ಣನೇ ವೇಣಾ ನದಿ ತಟದಲ್ಲಿ ಅರಹಬಲಿ ಆಚಾರ್ಯರ ಸಮಾಗಮದಲ್ಲಿ ಅಲ್ಲಿ ಹೋಗಿ ಅಲ್ಲಿಂದ ಇಬ್ಬರು ಮುನಿಗಳು ಹೋಗಿ ದರ್ಶನಾಚಾರ್ಯರ ಹತ್ರ ಷಟ್ಕಂಡಾಗಮದ ರಚನೆ ಆಗುತ್ತೆ. ಯಾವಾಗ? ಈ ಘಟನೆ ಆದ 100-150 ವರ್ಷ ನಂತರ. तो ಈ ರೀತಿಯಾದ ಘಟನೆಗಳು ಇತಿಹಾಸದಲ್ಲಿ ನಡೆದೇ ಹೋಗಿದ್ದಿದ್ರೆ ಉಪದೇಶ ಎಲ್ಲಿ ಉಳಿತಿತ್ತು? ಅಮೋಘ ವರ್ಷ ಚಕ್ರವರ್ತಿಯಂತಹ ರಾಜರಾಗದೆ ಹೋಗಿದ್ದಿದ್ರೆ, ಬಪ್ಪಟ್ಟನಂತಹ ಅನೇಕ ಶ್ರಾವಿಕೆಯರಾಗದೆ ಹೋಗಿದ್ದಿದ್ರೆ ಎಲ್ಲಿ ಉಳಿತಿತ್ತು ಶಾಸ್ತ್ರಗಳು? ನಮ್ಮ ಹತ್ರ ಎಷ್ಟು ಶಾಸ್ತ್ರಗಳ ಲಭ್ಯ ಇದೆ, ಅದರ 100 ಪಟ್ಟು ಶಾಸ್ತ್ರಗಳ ನಾಶ ಆಗಿದೆ. 100 ಪಟ್ಟು ಶಾಸ್ತ್ರಗಳ ನಾಶ ಆಗೋಗಿದೆ ಆಲ್ರೆಡಿ. ಆಮೇಲೆ ಇವಾಗಲೂ ಕೂಡ ನಾಶ ಆಗುತ್ತಾನೆ ಇದೆ. ಅನೇಕ ಶಾಸ್ತ್ರ ಅಭಿಭಿನ್ನ ಸ್ಟೋರ್ है,
दक्षिण भारत में भी और उत्तर भारत में भी, दोनों जगह। न दक्षिण भारत में कोई काम करता है न उत्तर भारत में करता है। पहले तो थोड़े लोग करते थे काम, अब तो कोई भी नहीं करता। तो नष्ट हो रहे शास्त्र, तो शास्त्र नष्ट हो रहे, इसका मतलब उपदेश नष्ट हो रहे। ಶಾಸ್ತ್ರ ನಷ್ಟ ಆಗ್ತಿದೆ ಅಂದರೆ ಉಪದೇಶ ನಷ್ಟ ಆಗ್ತಿದೆ. ಹಾಗಾದರೆ अब थोड़ी त्याग की चर्चा करते हैं. ವಾಸ್ತವಿಕವಾಗಿ ಜ್ಞಾನ ದಾನಕ್ಕೆ ಅತಿಯಾದ ಮಹತ್ವವನ್ನು ನಾವು ಕೊಡಬೇಕಿದೆ. ಯಾಕಂದರೆ ಜ್ಞಾನ ದಾನದಿಂದ ಅವನ ಸಂಪೂರ್ಣ ಜೀವನವೇ ಪವಿತ್ರವಾಗುತ್ತೆ. ಜೀವನ ಪವಿತ್ರ ಆಗೋಗುತ್ತೆ ಜಿನವಾಣಿ ಉಪದೇಶದಿಂದ. ಜೀವನ ಪವಿತ್ರಗೊಳಿಸುವಂಥದ್ದು ಜಿನ್ ಮಂದಿರಕ್ಕೆ ಬಾ ಅಂತ ಎಷ್ಟು ಸಲ ಹೇಳಿದ್ರು ಬರೋದಿಲ್ಲ ಅವನು. ಆದರೆ ಜಿನ ಮಂದಿರ ದರ್ಶನದ ಉದ್ದೇಶ, ಅದರ ಮಹತ್ವ ಗೊತ್ತಾದರೆ ಯಾರು ಹೇಳೋದು ಬೇಕಿಲ್ಲ, ಅವನೇ ಓಡಿ ಬರ್ತಾನೆ. कब आएगा? जब समझ में आएगा. समझ में ही नहीं आया तो क्यों आएगा? ನಾವು ಮಕ್ಕಳಿಗೆ ಹೇಳ್ತೀವಲ್ಲ, ಬಸ್ತಿಗೆ ಹೋಗು ಅಂತ, ಅವನು ಹೋಗೋದಿಲ್ಲ. क्यों जाएगा वो? आप विचार करो ना, उसको पता ही नहीं है और कोई बताता भी नहीं है. ಯಾರು ಹೇಳ್ತಾರೆ ಮಕ್ಕಳಿಗೆ ಯಾಕೆ ಹೋಗಬೇಕು ಜಿನ मंदिरಕ್ಕೆ? अपने को ही नहीं पता ना. अपन तो अपने पिताजी जाते थे इसलिए जा रहे. मुझे ही नहीं पता, ನಂಗೆ ಗೊತ್ತಿಲ್ಲ. ನಮ್ಮ ತಾತ ಹೋಗ್ತಿದ್ರು, ತಂದೆ ಹೋಗ್ತಿದ್ರು, ಅಮ್ಮ ಹೋಗ್ತಿದ್ರು, इसलिए ನಾವೇ ಹೋಗ್ತಾ ಇದ್ದೀನಿ. ಹಾಗಾದರೆ ಮಕ್ಕಳು ಬರೋದು ಸಾಧ್ಯತೆ ಕಡಿಮೆ ಇದೆ. ಆದರೆ ಜ್ಞಾನೋಪದೇಶ ಸಿಕ್ಕರೆ, ಸರಿಯಾದ ಜ್ಞಾನ ಸಿಕ್ಕರೆ ನಾವು ಹೇಳೋದು ಬೇಕಿಲ್ಲ, ಅವರೇ ಓಡಿ ಬರ್ತಾರೆ. ಜ್ಞಾನದಾನದ ಚರ್ಚೆ ಅಂತೂ ಬಹಳ ಮಾಡ್ಬೋದು. ಆದರೆ ಈ ಯಾವ ಜ್ಞಾನದಾನ ಇದೆ, ಈ ಜ್ಞಾನದಿಂದ ತ್ಯಾಗ ಧರ್ಮ ಪ್ರಕಟ ಆಗೋದಿದೆ. ಯಾವುದರಿಂದ? ದಾನದಿಂದ, ಜ್ಞಾನದಾನದಿಂದ. ಯಾಕಂದರೆ ಜ್ಞಾನದಿಂದನೇ ತ್ಯಾಗ ಪ್ರಕಟ ಆಗುತ್ತೆ. ಕುಂದ ಸ್ವಾಮಿಯ ಒಂದು ಸುಂದರವಾದ ಗಾಹೆ ಇದೆ. ಅದರಲ್ಲಿ ಏನು ಹೇಳ್ತಾರೆ? नाणम पचखाणम. श्वेतांबर में पचखान बहुत चलता है. अब पचखान का मतलब क्या होता है? पचखान ಅಂದ್ರೆ पचखाण, और पचखाण माने प्रत्याख्यान, और प्रत्याख्यान माने त्याग. प्रत्याख्यान ಅಂದ್ರೆ त्याग. तो त्याग ಹೆಂಗಾಗುತ್ತೆ? त्याग ಜ್ಞಾನದಿಂದ ಆಗುತ್ತೆ. ಎಲ್ಲಿಂದ ಆಗುತ್ತೆ? ಜ್ಞಾನದಿಂದ. दान करने के लिए तो बहुत विषय चाहिए. दान ಮಾಡಲಿಕ್ಕೆ द्रव्य ಬೇಕು. द्रव्य इल्दिದ್ರೆ दान ಮಾಡಲಿಕ್ಕೆ ಆಗುತ್ತೇನೋ? ऐसा थोड़ी है किसी की वस्तु रखी है और दे दिया दान, तो दान ಆಗುತ್ತೇನೋ? ಯಾರ್ದೋ ವಸ್ತುವನ್ನು ಕೊಡೋಕ್ಕಾಗೋದಿಲ್ಲ. तो दान ಮಾಡಲಿಕ್ಕೆ द्रव्य ಬೇಕು, दान ಮಾಡೋನು ಬೇಕು. ಇಷ್ಟೆಲ್ಲ ಇದ್ರೂ दान ತಗೊಳ್ಳೋನೇ ಇಲ್ಲದಿದ್ರೆ पात्र जीवा. अब ढूंढते फिरो. इतना आसान नहीं है दान देना जितना आसान अपन समझते हैं. ಇಷ್ಟು ಈಸಿ ಇಲ್ಲ. ಪಾತ್ರ ಜೀವಿಯನ್ನು ಹುಡುಕಿ ದಾನ ಕೊಡ್ತಾನೆ ನಿಜವಾದ ಡಾಕ್ಟರು. अब दान देने का पुण्योदय नहीं हो तो पात्र जीव नहीं मिलता. अब पढ़ो शावकाचार, ಇವನಿಗೆ ದಾನ ಕೊಡೋ ಮನಸ್ಸಿದೆ, ಆದರೆ ಪಾತ್ರ ಜೀವನ ಸಿಗೋದಿಲ್ಲ. ಏನು ಮಾಡೋದು? ಆದರೆ ತ್ಯಾಗದ ವಿಚಾರ ಹಿಂಗಿಲ್ಲ. ತ್ಯಾಗ ಪರಾಧೀನ नहीं है. ತ್ಯಾಗ ಅತ್ಯಂತ ಸ್ವಾಧೀನ ಇದೆ. ನಾನಿಲ್ಲಿ ಕೂತ್ಕೊಂಡು ಏನು ಬೇಕಾದ್ರೂ ತ್ಯಾಗ ಮಾಡ್ಬೋದು, ಆದರೆ ಏನು ಬೇಕಾದ್ರೂ ದಾನ ಮಾಡ್ಲಿಕ್ಕೆ ಆಗೋದಿಲ್ಲ. ದಾನ ವ್ಯವಹಾರ ಧರ್ಮ ಇದೆ, ತ್ಯಾಗ ನಿಶ್ಚಯ ಧರ್ಮ ಇದೆ. पहले तो पंडित जी ने क्या किया? दान को बताया. फिर क्या कहा? देखो, उत्तम त्याग कहो जग सारा, औषध शास्त्र अभय आहार बोल दिया. अब देखो दूसरी लाइन क्या बोलते हैं? निहिचे राग द्वेष निर्वारे, दाता दोनों दान संभाल. दोनों दान. ಮೊದಲನೇ ಲೈನಲ್ಲಿ ಏನು ಹೇಳಿದ್ರು?
4 ಪ್ರಕಾರದ ದಾನ. ಎರಡನೇ ಲೈನಲ್ಲಿ ಏನು ಹೇಳ್ತಾ ಇದ್ದಾರೆ? ದೋನೋ ದಾನ, 2 ಪ್ರಕಾರದ ದಾನ. तो दान 4 प्रकारದಿರುತ್ತೋ 2 प्रकारದಿರುತ್ತೋ? दान कितने प्रकार के होते हैं? हमने तो 4 प्रकार के ही सुने, अभी 2 प्रकार के कौन से आ गए? बोलते एक निश्चय दान, एक व्यवहार दान. तो ಔಷಧ ಶಾಸ್ತ್ರ ಅಭಯ ಆಹಾರ ಇದು ವ್ಯವಹಾರ ದಾನ ಇದೆ, ಮತ್ತು ತ್ಯಾಗ ಇದೆಯಲ್ಲ ಇದು ನಿಶ್ಚಯ ದಾನ ಇದೆ. ತ್ಯಾಗ ಧರ್ಮ ನಿಶ್ಚಯ ದಾನ ಇದೆ. ಯಾಕಂದ್ರೆ ತ್ಯಾಗ ಮಾಡಲಿಕ್ಕೆ ನನಗೇನು ಪರಾಧೀನತೆ ಇಲ್ಲ. ತ್ಯಾಗದಲ್ಲಿ ದಾನದಲ್ಲಿ ತುಂಬಾ ವ್ಯತ್ಯಾಸ ಇದೆ. ಯಾವುದನ್ನ ನಾನು ದಾನ ಮಾಡಲಿಕ್ಕಾಗುತ್ತೆ ಅದನ್ನು ತ್ಯಾಗ ಮಾಡಲಿಕ್ಕಾಗುತ್ತೇನೋ? ಆಹಾರ ದಾನ और आहार त्याग ಎರಡು ಒಂದೇ ಇದೆಯೇನು? दोनों एक ही है. ಆಹಾರ ದಾನ್ और ಆಹಾರ ತ್ಯಾಗ ಎರಡು ಒಂದೇ ಇದೆಯೇನು? ಎರಡು ಬೇರೆ ಬೇರೆ ಇದೆ. ಆದರೆ ತ್ಯಾಗವನ್ನ ದಾನವನ್ನ ನಾವು ಒಂದೇ ಅನ್ಕೊಂಡ್ಬಿಡ್ತೇವೆ. ಇದು ಒಂದೇ ಇಲ್ಲ. ತ್ಯಾಗ ಬೇರೆ ಇದೆ, ದಾನ ಬೇರೆ ಇದೆ. ಆಹಾರ ದಾನ ಮಾಡೋದು ಪುಣ್ಯ ಇದೆ. ಆಹಾರ ತ್ಯಾಗ ಮಾಡಿ ಯಾವ ಮುನಿ ತಪ ಮಾಡ್ತಾ ಇದ್ದಾರೆ ಅದು ಧರ್ಮ ಇದೆ. ಏನ ದಾನದಲ್ಲಿ ತ್ಯಾಗದಲ್ಲಿ ತುಂಬಾ ವ್ಯತ್ಯಾಸಗಳಿದೆ. ತ್ಯಾಗ ಯಾವಾಗುತ್ತೆ? ತ್ಯಾಗ ಮಾಡಲಿಕ್ಕೆ ವಸ್ತುಗಳ ಅವಶ್ಯಕತೆ ಇಲ್ಲ. ತ್ಯಾಗ ಮಾಡಲಿಕ್ಕೆ ಜ್ಞಾನದ ಅವಶ್ಯಕತೆ ಇದೆ. ಯಾವ ಜ್ಞಾನ? ಯಾವುದನ್ನ ನಾನು ತ್ಯಾಗ ಮಾಡ್ತಾ ಇದ್ದೇನೆ ಅದರ ದೋಷ ನನಗೆ ಗೊತ್ತಾಗಬೇಕಲ್ಲ. ನಾನು अच्छा किसी ने बोल दिया मैं शादी नहीं करूंगा, तो शादी का त्याग कर दिया उसने. तो क्या त्याग किया? क्या त्याग किया? जब शादी हुई नहीं तो त्याग क्या किया बोलो? ನಾವು ಹೇಳ್ತೀವಲ್ಲ ಆದರೆ ತ್ಯಾಗ ಮಾಡ್ದ. तो त्याग तो ज्ञान में होता है ना, त्याग वस्तु में कहाँ होता है? एक सेठ थे और मुनिराज के पास गए. ದೊಡ್ಡ ಸೇಠ, ತುಂಬಾ ಆಸ್ತಿ ಪಾಸ್ತಿ. तो ಮುನಿರಾಜನ ಹತ್ರ ಹೋಗಿ ಉಪದೇಶ ಕೇಳ್ತಾ ಇದ್ದಾನೆ. तो ಯಾರೋ ಪ್ರಶ್ನೆ ಕೇಳಿದ್ರು, ಈ ಶ್ರೇಷ್ಠಿ ಎಲ್ಲ ಪರಿಗ್ರಹವನ್ನ ಬಿಟ್ಟಿದನೋ ಬಿಟ್ಟಿಲ್ವೋ? तो ಏನು ಉತ್ತರ ಇದೆ ನಮ್ದು? कहाँ छोड़ा है? सब कुछ तो वैसे ही है. बैंक का खाता इसी के नाम से है, सारी प्रॉपर्टी इसी के नाम से है, तो छोड़ा कहाँ है? तो साथ में कितना लेकर आए? कुछ नहीं लाए. अच्छा ನಾವೆಲ್ಲ ಮನೆಯಿಂದ ಬಂದಿದ್ದೀವಲ್ಲ, तो ಮನೆ ತ್ಯಾಗ ಮಾಡಿಬಿಟ್ಟು ಬಂದಿದ್ದೀವೇನೋ? ಮನೆ ತ್ಯಾಗ ಮಾಡಿಬಿಟ್ಟು ಬಂದಿಲ್ಲ. ಮತ್ತು ಮನೆ ಜೊತೆಗೆ ತಗೊಂಡ್ಬಂದಿದ್ದೀವಿ ಜೇಬಲ್ಲಿ ಹಾಕೊಂಡು ಇಲ್ಲ. ಮನೆ ಎಲ್ಲಿದೆ ಅಲ್ಲೇ ಇದೆ. ಹಾಗಾದ್ರೆ ತ್ಯಾಗ ಮಾಡಿಲ್ವೇನೋ? त्याग वस्तुविनिंद आगोदिಲ್ಲ. त्याग किसका होता है? त्याग तो ज्ञान से होता है. ಜ್ಞಾನದಲ್ಲಿ ಯಾವುದನ್ನ ನನ್ನದು ಅಂತ ತಿಳಿದಿದ್ದೇನೆ ಅದನ್ನ ನಂದಲ್ಲ ಅಂತ ತಿಳಿಯೋದೇ ತ್ಯಾಗ ಇದೆ. ಯಾವುದನ್ನ ನಂದಂತ ಅನ್ಕೊಂಡಿದ್ದೇನೆ ಅಜ್ಞಾನದಿಂದ, ಅದನ್ನ ನಂದಲ್ಲ ಅಂತ ಅನ್ಕೊಳ್ಳೋದೇ त्याग ಇದೆ. ಕಾಯೋತ್ಸರ್ಗ ಕರ್ತೇನ तो काय ಉತ್ಸರ್ಗ ಅಂದ್ರೆ ಏನು? ಬಿಟ್ಟು ಬಿಡೋದು. ಕಾಯ ಅಂದ್ರೆ ಶರೀರ, तो ಶರೀರವನ್ನು ಬಿಟ್ಟು ಬಿಡೋದು. ಪ್ರತಿ ಸಮಯ ಪ್ರತಿ ದಿನ ಮುನಿಗಳು ಕಾಯೋತ್ಸರ್ಗ ಮಾಡ್ತಿದ್ದಾರೆ. तो ಶರೀರವನ್ನು ಬಿಟ್ಟು ಬಿಡ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೋತಾರೆ. नहीं नहीं, त्याग का मतलब होता है जानना. त्याग ಅಂದ್ರೆ ಏನು? ತಿಳಿಯೋದು. ವಸ್ತುವಂತೂ ನನ್ನದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಜಿನ ಧರ್ಮದ ಮಹಾ ಸಿದ್ಧಾಂತ ಇದೆ. ಇದು ಇಷ್ಟು ಬೇಗ ಅರ್ಥ ಆಗೋದಿಲ್ಲ. ನಾವು ಯಾವುದೋ ಒಂದು ವಿಷಯವನ್ನು ಕಲಿಬೇಕಾದ್ರೆ ಎಷ್ಟು ಸಲ ಕಲಿತೀವಿ? ಸೈಕಲ್ ಓಡಿಸೋಕೆ ಕಲಿಯೋದಾದ್ರೆ ಒಂದಿನ ಸೈಕಲ್ ಮೇಲೆ ಕೂತ ತಕ್ಷಣ ಬಂದ್ಬಿಡುತ್ತೇನೋ? ನೈ ಅಂತ. ಅಡುಗೆ ಮಾಡ್ಲಿಕ್ಕೆ ಮೊದಲನೇ ಬಾರಿ ಅಡುಗೆ ಮಾಡಕ್ಕೆ ಹೋದಾಗ ಒಂದೇ ಸಲ सीखना पड़ता है.
धर्म के बारे में अपने को ऐसे क्यों लगता है कि एक ही बार में समझ में आ जाएगा? ಯಾವ ವಸ್ತುನೂ ನಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ, ನಂದಾಗೋದೇ ಇಲ್ಲ. कौन सी वस्तु अपनी हो सकती है? बोलो, शरीर अपना नहीं हो सकता. जहां देह अपनी नहीं तहां ना अपना कोई. अब शरीर अपना नहीं हो सकता तो कौन सी वस्तु अपनी हो सकती है? तो फिर त्याग क्या करोगे कि ज्ञान में अपना मानना था तो ज्ञान में ही अपना मानना छोड़ दिया. तो ಸ್ವಲ್ಪ ಕಾಲದಲ್ಲಿ ಆ ಶ್ರೇಷ್ಠಿ ಮುನಿಗಳ ಮುಂದೆ ಕೂತಿದ್ನಲ್ಲ, ಅವನೇನು ಮಾಡ್ತಾನೆ, ಮಹಾರಾಜ್ ನಿಮ್ಮ ಉಪದೇಶವನ್ನು ಕೇಳಿ ನನಗೆ ಜ್ಞಾನೋದಯ ಆಗ್ಬಿಟ್ಟಿದೆ, तो ಏನು ಮಾಡಿ, ನನಗೆ ಈ ಸಂಸಾರ ಸಾಕಾಗೋಗಿದೆ, ನನಗೆ दीक्षा ಕೊಟ್ಬಿಡಿ. अब दीक्षा ले लिया. अब कितने वस्तुओं का मालिक है वो सेठ? दीक्षा ले लिया ना, वहीं पे दीक्षा ले लिया. तो ಈಗ ಎಷ್ಟು ವಸ್ತುಗಳ ಮಾಲೀಕನಿದ್ದಾನೆ? अभी भी सब वैसा ही है. बैंक का खाता इसी के नाम पे सब ಅವನ ಹೆಸರು ಮೇಲೆ ಇದೆ. ಆದರೆ ಇವಾಗ ಏನಾಯಿತು, ಇವಾಗ ಯಾವ ಪರಿಗ್ರಹನೂ ಇಲ್ಲ. ಚಕ್ರವರ್ತಿ ಭರತ, ವಜ್ರದಂತ ಚಕ್ರವರ್ತಿ ಹುವಾನ, ಅಥವಾ ದಶರಥನ ತಂದೆ. ದಶರಥ ಅಂತೂ ಎಲ್ಲರಿಗೂ ಗೊತ್ತಿದೆ ತಾನೆ. दशरथ यारू? राम के पिताजी दशरथ. और दशरथ के पिता ಯಾವ ಸಮಯದಲ್ಲಿ ದೀಕ್ಷೆ ತಗೊಂಡಿದ್ರು ಗೊತ್ತಿದೆ ನಮಗೆ? ದಶರಥನ ತಂದೆ ದೀಕ್ಷೆ ತಗೊಂಡಾಗ ದಶರಥನಿಗೆ ಎಷ್ಟು ವಯಸ್ಸಿತ್ತು? दशरथನಿಗೆ ಎಷ್ಟು ವಯಸ್ಸಿತ್ತು मालूम किसी को? पद्म पुराण में 2 उल्लेख आते हैं. एक के अनुसार 1 महीने का था और दूसरे उल्लेख के अनुसार 6 महीने का था. कौन? दशरथ. 6 ತಿಂಗಳು ವಯಸ್ಸಿದ್ದಾಗ ದಶರಥನ ತಂದೆ ರಾಜ್ಯವನ್ನೆಲ್ಲ ಬಿಟ್ಟು ಹೊರಟೋಗ್ಬಿಟ್ರು. तो सोचते बैठे होंगे अभी किसको दूंगा. वज्रदंत चक्रवर्ती ಏನಾಯ್ತು? वज्रदंत चक्रवर्ती दीक्षे ತಗೊಳ್ಳಿಕ್ಕೆ ಹೋದ. तो ದೊಡ್ಡ ಮಗನಿಗೆ ರಾಜತಿಲಕ ಮಾಡಲಿಕ್ಕೆ ಹೋದ. तो ದೊಡ್ಡ ಮಗ ಏನು ಕೇಳ್ತಾನೆ कि पिताजी एक बात बताओ, आप तो दीक्षा ले रहे हैं, तो एक बात बताओ कि इस राज्य में सुख है या नहीं है? अब यदि सुख है तो आप क्यों छोड़ के जा रहे हो, और यदि नहीं है तो मुझे क्यों फंसा के जा रहे हो? तो वज्रदंत चक्रवर्ती के साथ उसने भी दीक्षा ली. तो बाकी के इतने हजारों पुत्र थे ना, ಸಾವಿರಾರು पुत्र ಎಲ್ಲರೂ ಜೊತೆಗೆ दीक्षा ತಗೊಂಡ್ಬಿಡ್ತಾರೆ. अब कोई नहीं बचा, किसको राज तिलक करे? तो वज्रदंत चक्रवर्ती ने क्या किया, रानी के गर्भ में जो पुत्र था उसके नाम का राज तिलक करके चला गया. अभी जन्म भी नहीं हुआ. थोड़ा तो सोचना था. त्याग ಮಾಡೋ ವಿಚಾರ ಮಾಡೋದು ಬೇಕಿಲ್ಲ, ದಾನ ಮಾಡೋ ವಿಚಾರ ಮಾಡೋದು ಬೇಕಿದೆ. ದಾನ ಮಾಡೋ ವಿಚಾರ ಮಾಡೋದು ಬೇಕಿದೆ. ತ್ಯಾಗ ಮಾಡುವಾಗ ವಿಚಾರ ಬಂದರೆ ಅಲ್ಲಿ ತ್ಯಾಗ ಆಗಲಿಲ್ಲ, ವಿಚಾರ ಬಂದ್ಬಿಟ್ರೆ ಅದು ತ್ಯಾಗ ಆಗಲಿಲ್ಲ. ಅದೆಲ್ಲ ಕತೆ ಗೊತ್ತಿದೆಯಲ್ಲ ನಮಗೆ. ಯಾವುದ್ರ ಬಗ್ಗೆ ವಿಚಾರ ಮಾಡಬೇಡಿ ಅಂತೀವಿ ಅದೇ ಯೋಚನೆ ಬರುತ್ತೆ. ಹಾಗೆ ತ್ಯಾಗ ಮಾಡಿದ ನಂತರವೂ ಆ ವಸ್ತುವಿನ ಯೋಚನೆ ಬಂದರೆ ತ್ಯಾಗ ಆಗಲಿಲ್ಲ. ವಿಚಾರ ಬರಬೇಕು. ತ್ಯಾಗ ಮಾಡಿದಾಗ ವಿಚಾರ ಬರಬಾರ್ದು, ಆವಾಗಲೇ ತ್ಯಾಗ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ತ್ಯಾಗದ ಸ್ವರೂಪವನ್ನು ತಿಳಿಯೋದು, ದಾನದ ಸ್ವರೂಪವನ್ನು ತಿಳಿಯೋದು, ಆಗ ನಮಗೆ ತ್ಯಾಗ ಮತ್ತು ದಾನ ಎರಡೂ ಪ್ರಕಟ ಆಗಲಿಕ್ಕೆ ಸಾಧ್ಯ ಇದೆ. अन्यथा न तो दान कर पाएंगे न त्याग कर पाएंगे, दोनों ही नहीं कर पाएंगे. ಎರಡೂ ಜೀವನದಲ್ಲಿ ನಡಿಬೇಕಾದ್ರೆ ಇದರ ಸ್ವರೂಪ ತಿಳಿಬೇಕು. ವಿಷಯ ಅನೇಕ ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಸಂಪೂर्ण ಚರ್ಚೆ ಅಂತೂ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ जितनी चर्चा हुई उतने से अपन
जो त्याग की वास्तविक स्वरूप है उसको जाने समझे और जीवन में उतारे, यही मंगल भावना से चर्चा। त्याग